ಶ್ರೀ ಗುರುದೇವದತ್ತ. ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ಕರ್ಕ ರಾಶಿ ಜುಲೈ 2026. ಮಾಸ ಭವಿಷ್ಯ ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು ಮಾತ್ರ. ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ದ್ವಿತೀಯ ಅಧಿಪತಿಯಾದ ರವಿ ಪ್ರತಿ ಮಾಸದಂತೆ ಈ ಮಾಸದಲ್ಲಿಯೂ ಕೂಡ ಮಾಸದ ಮಧ್ಯಭಾಗದಲ್ಲಿ ರಾಶಿ ಪರಿವರ್ತನೆ ಮಾಡ್ಕೋತಾನೆ. ರವಿ ಈ ಬಾರಿ ಕರ್ಕ ಸಂಕ್ರಮಣದ ರೂಪದಲ್ಲಿ ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಂದರೆ ನಿಮ್ಮ ಸ್ವಂತ ರಾಶಿಯಲ್ಲಿ ರವಿಯ ಸಂಚಾರ. ಆಲ್ರೆಡಿ ಕರ್ಕ ರಾಶಿಯಲ್ಲಿ ಮೊನ್ನೆ ತಾನೇ ಗುರು ಜೂನ್ 2ರಂದು ಪ್ರವೇಶ ಮಾಡಿದ್ದಾನೆ. ಗುರುವಿಗೆ ಅದು ಕರ್ಕ ರಾಶಿ ಉಚ್ಚ ರಾಶಿ ಆಗುವಂಥದ್ದು. ಹೀಗಾಗಿ ಆದರೆ ಮೊದಲ 16 ದಿನ ಎರಡನೇ ಅಧಿಪತಿಯಾದ ಸೂರ್ಯ ಮಿಥುನದಲ್ಲಿ ಅಂದರೆ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಹೀಗಾಗಿ ಸಂಕ್ರಮಣದ ಮುಂಚೆ ವ್ಯಯದಲ್ಲಿ, ಸಂಕ್ರಮಣದ ನಂತರ ರಾಶಿಯಲ್ಲಿ ಸಂಚಾರ. ಗುರುವಿನ ಸಂಚಾರ ಮಾಸ ಪೂರ್ತಿ ರಾಶಿಯಲ್ಲಿ. ಕುಜನ ಸಂಚಾರ ಲಾಭ ಭಾವದಲ್ಲಿದೆ. ಕುಜ ಒಬ್ಬ ಯೋಗಕಾರಕ ಗ್ರಹನಾಗಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಇಚ್ಛಾಪೂರ್ತಿ ಯೋಗ ಇದೆ. ಕುಜನಿಗೆ ಸಂಬಂಧಪಟ್ಟಂತೆ ಸೆಪರೇಟ್ ವಿಡಿಯೋವನ್ನು ಮಾಡಲಾಗಿದೆ, ಡೀಟೇಲ್ ಕನ್ನಡದಲ್ಲಿ ಮತ್ತು ಇಂಗ್ಲಿಷಲ್ಲಿ ಎರಡರಲ್ಲಿ. ಇನ್ನು ಬುಧನ ಸಂಚಾರ ವ್ಯಯಭಾವದಲ್ಲಿ ಇರುವಂಥದ್ದು. ಜುಲೈ 7ರಿಂದ ಮಾಸ ಪೂರ್ತಿ ವ್ಯಯಭಾವದಲ್ಲಿ ಬುಧನ ಸಂಚಾರ. ಶುಕ್ರನ ಸಂಚಾರ ಸುಖಾಧಿಪತಿ ಲಾಭಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಬಂದಾಗ ಶುಕ್ರ ಧನಲಾಭ ಯೋಗವನ್ನು ಕೊಡ್ತಾನೆ. ಆರ್ಥಿಕ ಸ್ಥಿತಿಗತಿಗಳು ಉತ್ತಮವಾಗ್ತವೆ. ರಾಹು ಕೇತುಗಳ ಕರ್ಮಕಾಕ್ಷವನ್ನು ಹದಗೆಡಿಸಿದ್ದಾರೆ. ರಾಹು ಅಷ್ಟಮದಲ್ಲಿ, ಕೇತು ದ್ವಿತೀಯದಲ್ಲಿ ಹದಗೆಡಿಸಿ ಬಿಟ್ಟಿದ್ದಾರೆ. ಚಾಂಡಾಲರು ಅಶುಭ ಫಲಗಳನ್ನು ನೀಡ್ತಾರೆ. ಶನೈಶ್ವರ ಭಾಗ್ಯ ಭಾವದಲ್ಲಿ ಬಂದಿದ್ದಾನೆ. ಹೀಗಾಗಿ ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ವಿತ್ ದ ಗುರು ಆ್ಯಂಡ್ ಪಾಸ್ಟ್ ಲೈಫ್. ಗುರು ಇಲ್ಲಿ ರಾಶಿಯಲ್ಲಿ ಬಂದಾಗ ಸ್ಥಳಾಂತರ ಯೋಗ ಕೊಡ್ತಾನೆ. ಜನ್ಮ ಗುರು ನರೋ ದುಃಖಂ, ಕೆಲವು ವ್ಯಾಧಿಗಳನ್ನು ಕೂಡ ಕೊಡ್ತಾನೆ. ರಾಶಿಯಲ್ಲಿ ಗುರು ಬಂದಾಗ ದೀಪದ ಕೆಳಗಡೆ ಕತ್ತಲೆ. ಇಲ್ಲಿ ಗುರುವಿನ ಅಮೃತಮಯ ದೃಷ್ಟಿ ಇರಲಾರದು, ಗುರುಬಲ ಇರಲಾರದು. ಹೀಗಾಗಿ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆದರೆ ಕುಜನಿಂದ ತುಂಬ ಶುಭ ಫಲ ಸಿಗ್ತಾ ಇದ್ದಾವೆ. ಕುಜ ಅದ್ಭುತವಾದ ಫಲಗಳನ್ನು ನೀಡ್ತಾ ಇದ್ದಾನೆ. ಇನ್ನು ಆರಂಭದ 16 ದಿನ ದ್ವಿತೀಯಾಧಿಪತಿ ರವಿ ಮಿಥುನದಲ್ಲಿ ಸಂಚಾರ ಮಾಡ್ತಾನೆ. ಮಿಥುನ ವ್ಯಯ ರಾಶಿಯಾಗಿದೆ. ಇಲ್ಲಿ ನಿದ್ರಾಹೀನತೆ, 12th ಹೌಸ್ ಅಂದರೆ ನಿದ್ರಾಹೀನತೆಯನ್ನು ಕೊಡುವನು. ಇದರ ಜೊತೆಗೆ ಸೂರ್ಯ ನೇತ್ರ ಪೀಡೆಯನ್ನು ಕೊಡ್ತಾನೆ. ನೇತ್ರ ಸಮಸ್ಯೆ, ಒಂದು ಕಣ್ಣಿನ ದೃಷ್ಟಿ ಮಂದ ಆಗ್ಬೋದು ಅಥವಾ ದೃಷ್ಟಿಹೀನತೆ ಬರ್ಬೋದು. ವಿಷನ್ ಸಮಸ್ಯೆಗಳು ಎದುರಾಗ್ತವೆ. ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ ಕೊಡುವನು ಸೂರ್ಯ. ಇತರರ ಚಿಂತೆ ಮಾಡುವುದು, ಅನ್ಯರ ಚಿಂತೆ, ಅನ್ಯರ ಸಮಸ್ಯೆಯ ಭಾರಗಳನ್ನು ಎತ್ತಿಕೊಳ್ಳುವುದು, ಅಸಿಡಿಟಿ ಗ್ಯಾಸ್ ಸಮಸ್ಯೆಗಳು ಬರ್ತವೆ. ಇತರರ ದುಃಖ ತನ್ನ ಸ್ವಂತ ದುಃಖ ಅಂತ ತಿಳ್ಕೊಳ್ಳೋದು, ಸಹಾಯ ಮಾಡುವುದು, ಇದೆಲ್ಲ ನಡೀತಾ ಇರುತ್ತೆ. ಸಹಕಾರ ನೀಡುವುದು. ರಾತ್ರಿ ಇಡೀ ಎಚ್ಚರ ಇದ್ದು ಬೆಳಿಗ್ಗೆ ತಿಂಡಿ ತಿನ್ನಲಾರನು, ಈ ರೀತಿಯಾಗುತ್ತೆ. ಮೆದುಳಿನ ಹಿಂದೆ ಬ್ಯಾಕ್ ಆಫ್ ದ ಹೆಡ್ ನೋವು ಬರುತ್ತೆ. ತುಂಬ ವಿಶಾಲ ಹೃದಯತೆಯನ್ನು ಸೂರ್ಯ ನೀಡ್ತಾನೆ. ಇನ್ನು ಮಂದ ದೃಷ್ಟಿ ಆಗುತ್ತದೆ. ದೂರದಲ್ಲಿ ಹೋಗಿ ವ್ಯಯ ಮಾಡುವಂಥ ಯೋಗ. ಆಮೇಲೆ ತಂದೆಯ ಜೊತೆ ಮಾತ್ರ ಹೊಂದಾಣಿಕೆ ಆಗಲ್ಲ. ತಂದೆಯ ಜೊತೆ ಇಲ್ಲಿ ಶತ್ರುತ್ವವನ್ನು ಸೂರ್ಯ ನಿರ್ಮಾಣ ಮಾಡ್ತಾನೆ. ಕುಟುಂಬದ ಸದಸ್ಯರೊಡನೆ ವಿಚಿತ್ರವಾದಂಥ ಒಂದು ನಡವಳಿಕೆ ಇರುತ್ತೆ. ಇಲ್ಲಿ ಎಲ್ಲರೊಂದಿಗೆ ನಿಸ್ತೇಜ ಒಂದು ವಿರೋಧವನ್ನು ಎದುರಿಸ್ತಾನೆ. ತಂದೆಯೊಡನೆ ವೈಮನಸ್ಸು ಬರುತ್ತೆ. ಮತ್ತು ನೇತ್ರಗಳಲ್ಲಿ ನಿಸ್ತೇಜತೆ ಕಂಡುಬರುತ್ತೆ. ತೇಜಸ್ಸನ್ನು ಕಳೆದುಕೊಳ್ತಾನೆ. ಬುಧ ಇದು 12th ಹೌಸ್ಗೆ ಸೂರ್ಯ ಬಂದಾಗ, ಇನ್ನು ಕರ್ಕ ಸಂಕ್ರಮಣದ ನಂತರ ಕರ್ಕ ರಾಶಿಯಲ್ಲಿ ಸೂರ್ಯ ಬಂದಾಗ, ಮೊದಲನೇ ಭಾವದಲ್ಲಿ ಬಂದಾಗ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡ್ತಾನೆ. ರೋಗ ನಿರೋಧಕ ಪ್ರತಿಶಕ್ತಿಯನ್ನು ಹೆಚ್ಚು ಮಾಡ್ತಾನೆ. ಆದರೆ ಇದರ ಜೊತೆಗೆ ಸೂರ್ಯ ಈಗೋವನ್ನು ಕೊಡ್ತಾನೆ. ನಾನು ನನ್ನದು ಅಹಂ ಕೊಡ್ತಾನೆ, ಜಂಬ ಕೊಡ್ತಾನೆ, ಅಹಂಕಾರ ಕೊಡ್ತಾನೆ. ಇದರ ಜೊತೆಗೆ ರಾಶಿಯಲ್ಲಿ ಸೂರ್ಯ ಬಂದಾಗ ಪಿತ್ತ ಪ್ರಕೃತಿ, ಕಣ್ಣುಗಳು ಕೆಂಪಗೆ ಆಗ್ತವೆ. ಪಿತ್ತವನ್ನು ಜಾಸ್ತಿ ಆಗುತ್ತದೆ. ಇದರಿಂದ ಕೋಪತಾಪ ಆವೇಶಗಳು ಜಾಸ್ತಿ ಆಗ್ತವೆ. ಅಹಂಕಾರ ಜಾಗೃತಗೊಳ್ಳುತ್ತದೆ. ಸೆಲ್ಫ್ ಪ್ರೈಡು, ಸ್ವಾಭಿಮಾನ, ಈಗೋ ಎಲ್ಲವನ್ನು ಸೂರ್ಯನು ವೃದ್ಧಿಸ್ತಾನೆ. ಬಾಡಿ ಟೆಂಪರೇಚರ್, ಉಷ್ಣ ಶರೀರ ಆಗುತ್ತದೆ. ಚಪಲ ಚಿತ್ತನಾಗುವನು. ಈ ರೀತಿಯಾದ ಕೆಲವೊಂದು. ಆಮೇಲೆ ನೇತ್ರ ಸಮಸ್ಯೆ ಇಲ್ಲಿಯೂ ಕೂಡ ಇರುತ್ತೆ. ಕೂದಲುಗಳು ಕೆಲವೊಬ್ಬರಿಗೆ ಉದುರಬಹುದು. ಬುಧ ಗ್ರಹ ವ್ಯಯಭಾವದಲ್ಲಿ ಸಂಚಾರ ಮಾಡುವಾಗ ಹೌಸ್ ಆಫ್ ಲಾಸ್ನಲ್ಲಿ ಇರುತ್ತೆ. ದುಃಖಗಳು, ಸಮಸ್ಯೆಗಳು ಆವರಿಸ್ತವೆ. ಕೆಲವೊಂದ್ಸಲ ಆಕಾಶವೇ ಕಳಚಿ ಕೆಳಗಡೆ ಬೀಳ್ತಾ ಇದೆಯೋ ಅಂತ ಅನಿಸುತ್ತೆ. ಸ್ವಾರ್ಥಕ್ಕಾಗಿ ಬುಧ ಇಲ್ಲಿ ಸುಳ್ಳು ಮಾತನಾಡಿಸುವನು. ನೆರೆಹೊರೆಯವರಿಗೆ ನಿಮ್ಮಿಂದ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಅಲ್ಲಗಳೆಯುವಂತಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರ ಫಲಿತಾಂಶ, ರಿಸಲ್ಟ್ ಕುರಿತು ತುಂಬ ಗೊಂದಲದಲ್ಲಿ ಇರುವಂತೆ ಬುಧ ಮಾಡ್ತಾರೆ. ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತದೆ. ನಿದ್ರೆ ಹಾಳಾಗುತ್ತದೆ. ನಿದ್ರಾಹೀನತೆಯನ್ನು ಬುಧ ಕೊಡ್ತಾನೆ. ಸಿಬ್ಲಿಂಗ್ಸ್ಗಳಿಗೆ ದೂರವಾಸ ಯೋಗ, ದೂರ ಪ್ರವಾಸ ಯೋಗ, ವಿದೇಶವಾಸ ಯೋಗ ಇರುತ್ತೆ. ಬುಧ
ಚಂಚಲ ಮನಸ್ಸು ಕೊಡ್ತಾನೆ. ಇದರ ಜೊತೆಗೆ ಕೆಲವರಿಂದ ತಿರಸ್ಕೃತವಾಗುವ ಯೋಗನೂ ಕೊಡ್ತಾನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.